ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂತಹ ಮತ್ತು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವಿನಯ್ ಕುಲಕರ್ಣಿಗೆ ಖೈದಿ ನಂಬರ್ ಅನ್ನು ನೀಡಲಾಗಿದೆ. ವಿನಯ್ ಕುಲಕರ್ಣಿಗೆ ಖೈದಿ ನಂಬರ್ ಅನ್ನು ಜೈಲಿನ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. 16110 ಖೈದಿ ನಂಬರ್ ವಿನಯ್ ಕುಲಕರ್ಣಿ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಜೈಲು ಶಿಕ್ಷೆಗೆ ಗುರಿಯಾಗಿರುವಂತಹ ಕುಲಕರ್ಣಿಗೆ ಸಜಾ ಖೈದಿ ಸಂಖ್ಯೆಯನ್ನು ನೀಡಲಾಗಿದೆ. ಎಲ್ಲ ಅಪರಾಧಿಗಳಿಗೂ ಸಹ ಅಧಿಕಾರಿಗಳು ಖೈದಿ ನಂಬರ್ ಅನ್ನು ಕೊಟ್ಟಿದ್ದಾರೆ. 16110 ವಿನಯ್ ಕುಲಕರ್ಣಿ ಅವರ ನಂಬರ್. ಕ್ವಾರಂಟೈನ್ ಸೆಲ್ನಲ್ಲೇ ಸದ್ಯ ಅವರು ವಾಸ ಮಾಡ್ತಾ ಇದ್ದಾರೆ. ಅವರನ್ನು ಸ್ವಲ್ಪ ದಿನಗಳ ನಂತರ ಸಜಾ ಸೆಲ್ಗೆ ಶಿಫ್ಟ್ ಮಾಡ್ತಾರೆ. ಸೊ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಅಪರಾಧಿ. 10 ವರ್ಷಗಳ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಪ್ರಕಟ ಮಾಡಿತು. ಈ ಒಂದು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಯವರ ಪಾತ್ರ ಸಾಬೀತಾಗಿ ಅವರು ಅಪರಾಧಿಯಾಗಿರೋದು ಅಲ್ಲದೆ ಈಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇದರ ಜೊತೆಗೆ ತಮ್ಮ ಶಾಸಕ ಸ್ಥಾನವೂ ಸಹ ರದ್ದಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರಾಘವೇಂದ್ರ, ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ 17 ಅಪರಾಧಿಗಳಿಗೂ ಸಹ ಜೀವಾವಧಿ ಶಿಕ್ಷೆ ಒಂದು ಕಡೆ ಆಗಿದೆ, ಮಗದೊಂದು ಕಡೆ ಈಗ ಅವರಿಗೆ ಖೈದಿ ನಂಬರನ್ನು ಸಹ ನೀಡಲಾಗಿದೆ. ಸದ್ಯ ಹೇಗಿದ್ದಾರೆ ವಿನಯ್ ಕುಲಕರ್ಣಿ ಜೈಲಿನಲ್ಲಿ? ಅವರ ಆಕ್ಟಿವಿಟೀಸ್ ಯಾವ ರೀತಿಯಾಗಿದೆ, ಅವರ ಪರಿಸ್ಥಿತಿ ಅಥವಾ ಅವರ ಮನಸ್ಥಿತಿ ಸದ್ಯ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಅಂತ ರಾಘವೇಂದ್ರ? ಎಸ್ ಶಿವಶಂಕರ್, ಈಗಾಗಲೇ ಏನು ವಿನಯ್ ಕುಲಕರ್ಣಿ ಕೊಲೆಯ ಒಂದು ಕೇಸ್ನಲ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಜೊತೆಗೆ ಆ ತೀರ್ಪು ಕೂಡ ಶುಕ್ರವಾರ ಪ್ರಕಟವಾಗಿತ್ತು. ಇದಾದ ಬೆನ್ನಲ್ಲೇ ಇದೀಗ ವಿನಯ್ ಕುಲಕರ್ಣಿ ಸ್ವಲ್ಪ ಮಟ್ಟಿಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಸಜಾ ಖೈದಿಗಳು ಅಂದಾಗ ಮೊದಲು ತೀರ್ಪು ಪ್ರಕಟವಾದ ಸಂದರ್ಭದಲ್ಲಿ ಅವರ ಮಾನಸಿಕ ಸ್ಥಿತಿ ತುಂಬಾ ಹದಗೆಡುತ್ತೆ. ಜೊತೆಗೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಯಾಕೆಂದ್ರೆ ಸಜಾ ಖೈದಿ ಅಂದ್ರೆ ಜೀವನ ಪೂರ್ತಿ ಅವರು ಜೈಲಿನಲ್ಲಿ ಕೊಳೆಯಬೇಕಾದ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು. ಈ ಒಂದು ವಿಚಾರವಾಗಿ ಯಾರಾದ್ರೂ ಸರಿ ಒಂದೇ ಕಡೆ ಅಥವಾ ಜೈಲು ಪಾಲಾಗಿ ಜೀವನ ಪೂರ್ತಿ ಇರ್ತೀವಿ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ತುಂಬಾ ಕುಗ್ಗಿ ಹೋಗ್ತಾರೆ. ಅದೇ ರೀತಿ ವಿನಯ್ ಕುಲಕರ್ಣಿಯು ಸಹ ಯಾರ ಬಳಿಯೂ ಮಾತನಾಡದೆ ಸಾಕಷ್ಟು ಚಿಂತಾಕ್ರಾಂತರಾಗಿ ಈಗ ಜೈಲಿನಲ್ಲಿ ಇದ್ದಾರೆ ಅಂತೇಳಿ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದೇ ವಿಚಾರವಾಗಿ ಸಜಾ ಬಂದಿಗಳಿಗೆ ಸಾಮಾನ್ಯವಾಗಿ ಕಾಡುವ ಮಾನಸಿಕ ಖಿನ್ನತೆ ವಿಚಾರವಾಗಿ ಯಾವುದೇ ಕೈದಿಗಳಿಗೂ ಕೂಡ ಕೌನ್ಸಿಲಿಂಗ್ ಅನ್ನ ಕೊಡಿಸಲಾಗುತ್ತೆ. ಯಾರಾದ್ರೂ ಸೈಕಿ ಆರ್ಟಿಸ್ಟ್ ನ ಅವರ ಬಳಿ ಕರೆದುಕೊಂಡು ಹೋಗಿ ಅವರಿಗೆ ಕೌನ್ಸಿಲಿಂಗ್ ಅನ್ನ ಕೂಡ ಕೊಟ್ಟು ಅದಾದ ನಂತರ ಅವರಿಗೆ ಆರೋಗ್ಯ ಸದೃಢಗೊಳಿಸಲು ಡಾಕ್ಟರ್ಗಳು ಸಾಕಷ್ಟು ಸಪೋರ್ಟ್ ಅನ್ನು ಕೂಡ ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವಂತಹ ಸಾಕ್ಷಿಗಳು ಕೂಡ ಸಾಕಷ್ಟು ಇವೆ. ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆ ಆಗ್ಬಾರ್ದು ಅಂತೇಳಿ ಕೌನ್ಸಿಲಿಂಗ್ ಅನ್ನು ಕೊಟ್ಟು ಅದಾದ ನಂತರ ಸುಮಾರು 15ರಿಂದ 20 ದಿನಗಳ ಕಾಲ ಅವರ ಆರೋಗ್ಯ ಸದೃಢವಾದ ನಂತರ ಅವರನ್ನ ದಿನಗೂಲಿ ಕೆಲಸಕ್ಕೆ ನಿಯೋಜನೆ ಕೂಡ ಮಾಡಲಾಗುತ್ತೆ. ಈಗಾಗಲೇ ವಿನಯ್ ಕುಲಕರ್ಣಿ ಅವರು ಕೂಡ 15 ದಿನಗಳ ನಂತರ ಅವರಿಗೆ ಕೆಲವು ಆಪ್ಷನ್ಸ್ ಅನ್ನು ಕೊಡ್ತಾರೆ. ಬೇಕರಿ ಆಗಿರ್ಬೋದು, ಕೈಮಗ್ಗ ಆಗಿರ್ಬೋದು, ಜೊತೆಗೆ ಮರದ ಕೆಲಸ ಕೂಡ ಅಲ್ಲಿ ಒಳಗಡೆ ನಡೀತಾ ಇರುತ್ತೆ. ಆ ಒಂದು ಕೆಲಸಗಳು ಏನಿದಾವೆ ಅದರಲ್ಲಿ ಯಾವ್ದಾದ್ರು ಒಂದು ಆಯ್ಕೆಯನ್ನ ವಿನಯ್ ಕುಲಕರ್ಣಿ ಮಾಡ್ಕೊಬೇಕಾಗತ್ತೆ. ಅದಾದ ನಂತರ ಆ ಒಂದು ಕೆಲಸದಲ್ಲಿ ಅವರು ದಿನಗೂಲಿಯನ್ನ ಪಡೆದು ಜೈಲಿನಲ್ಲಿ ವಾಸ ಮಾಡ್ಬೇಕಾಗತ್ತೆ. ಶಿವಶಂಕರ್. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯಾಗಿರುವಂಥ ಹಿನ್ನೆಲೆಯಲ್ಲಿ ಯಾರ ಬಳಿಯೂ ಸಹ ವಿನಯ್ ಕುಲಕರ್ಣಿ ಮಾತನಾಡ್ತಾ ಇಲ್ಲ, ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ರೆಯೂ ಸಹ ಮಾಡ್ತಾ ಇಲ್ಲ, ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ವಿನಯ್ ಕುಲಕರ್ಣಿಯವರು ಈಗ ಪಶ್ಚಾತ್ತಾಪದ ಮನೋಸ್ಥಿತಿಗೆ ಜಾರಿದ್ದಾರಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ಕ್ವಾರಂಟೈನ್ ಸೆಲ್ನಲ್ಲಿ ಸದ್ಯ ಇದ್ದಾರೆ ಅವರು. ಯಾರ ಹತ್ರನೂ ಅವರು ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ.
ಊಟ ಮಾಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ, ಬರೀ ಕಣ್ಣೀರನ್ನು ಸುರಿಸೋದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅನ್ನುವ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಅವರೀಗ ಇರ್ತಕ್ಕಂಥದ್ದು. ಬಹುಶಃ ಅವರು ಅಂದ್ಕೊಂಡಿರಲಿಲ್ಲ ವಿನಯ್ ಕುಲಕರ್ಣಿ ಅವರು ತನಗೆ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ. ತಾನು ಈ ಪ್ರಕರಣದಿಂದ ಬಹಳ ಈಸಿಯಾಗಿ ದೋಷಮುಕ್ತನಾಗ್ಬೋದು ಅಥವಾ ಖುಲಾಸೆ ಆಗಬಹುದು, ತನ್ನನ್ನು ಈ ಪರಿಸ್ಥಿತಿಗೆ ಕರ್ಕೊಂಡು ಬಂದು ನಿಲ್ಲಿಸುತ್ತೆ ಅಂತ ಬಹುಶಃ ವಿನಯ್ ಕುಲಕರ್ಣಿ ಅವರು ಕನಸು ಮನಸ್ಸಿನಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಒಂದು ಮೋರೋವರ್, ತಾನು ಈ ಪ್ರಕರಣದಲ್ಲಿ 15ನೇ ಆರೋಪಿಯಾಗಿದ್ದ ಸಂದರ್ಭದಲ್ಲಿ, ಈಗ ಅಪರಾಧಿ ಆದರೆ 15ನೇ ಆರೋಪಿಯಾಗಿದ್ದಂಥ ಸಂದರ್ಭದಲ್ಲಿ ತಾನು ಅಂದ್ಕೊಂಡಿದ್ದಿರಬಹುದು ಕಡಿಮೆ ಪ್ರಮಾಣದಲ್ಲಿ ತನಗೆ ಶಿಕ್ಷೆ ಆಗುತ್ತೆ ಅಂತ. ಆದರೆ ಒಟ್ಟಾರೆಯಾಗಿ ಎಲ್ಲ 17 ಆರೋಪಿಗಳ ಪೈಕಿ 16 ಆರೋಪಿಗಳಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಂತಹ ಪರಿ ಇದೆಯಲ್ಲ, ಬಹುಶಃ ವಿನಯ್ ಕುಲಕರ್ಣಿ ಅವರು ಯಾವತ್ತೂ ಇದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೈಕೋರ್ಟ್ ಮೊರೆ ಹೋಗೋದಕ್ಕೆ ವಿನಯ್ ಕುಲಕರ್ಣಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್, ಆಫ್ ಕೋರ್ಸ್ ಮುಂದೆ ಇರ್ತಕ್ಕಂತಹ ಅವಕಾಶ ಅದು. ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಬಹುದು ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿರತಕ್ಕಂಥ ಆದೇಶಕ್ಕೆ ತಡೆಯನ್ನೂ ಸಹ ತರಬಹುದು, ಅದು ಆಪ್ಷನ್ ಇದೆ. ಆದರೆ ಈ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಅವರ ಪರವಾಗಿರ್ತಕ್ಕಂಥ ವಕೀಲರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ವಿನಯ್ ಕುಲಕರ್ಣಿ ಅವರೇ ಹೇಳಿಕೊಂಡ ಹಾಗೆ ಮತ್ತು ಪವರ್ ಟಿವಿ ಜೊತೆಗೆ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ಇದೊಂದು ರಾಜಕೀಯ ಪಿತೂರಿ, ಇದೊಂದು ಷಡ್ಯಂತ್ರ. ನಾನು ಇದನ್ನು ಪ್ರಶ್ನೆ ಮಾಡಿ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮುಂದುವರಿಸ್ತೀನಿ ಮತ್ತು ಇದನ್ನು ಪ್ರಶ್ನೆ ಮಾಡಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಅಂತ ಅವರು ಒಂದು ಸುಳಿವನ್ನು ಬಿಟ್ಕೊಟ್ಟಿದ್ರು ಅವರು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ. ಸೊ ಅದೇ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಸಂದರ್ಭಗಳು ಮತ್ತು ಬೆಳವಣಿಗೆಗಳು ನಡಿಬಹುದು ಅಂತ ಅನ್ನಿಸ್ತಾ ಇದೆ. ಎಸ್, ಅಫ್ಕೋರ್ಸ್ ಮುಂದಿನ ಆಪ್ಷನ್ ಹೈಕೋರ್ಟ್ ಮೊರೆ ಹೋಗಲಿಕ್ಕೆ ಅವಕಾಶ ಇದೆ. ಇದೆಲ್ಲದರ ನಡುವೆ ಈಗ ಸಜಾಬಂದಿ ವಿನಯ್ಗೆ ಮಾನಸಿಕ ಖಿನ್ನತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೌನ್ಸಿಲಿಂಗಿಗೆ ಒಳಪಡಿಸಲಾಗುತ್ತೆ ಅನ್ನುವಂಥದ್ದು. ಜೈಲು ವೈದ್ಯರು 15 ದಿನಗಳ ಕಾಲ ಕೌನ್ಸಿಲಿಂಗನ್ನು ನಡೆಸ್ತಾರೆ. ಮಾನಸಿಕ ಆರೋಗ್ಯವನ್ನು ಸದೃಢಗೊಳಿಸೋದಕ್ಕೆ ಜೈಲಿನ ವೈದ್ಯರು ಕೌನ್ಸಿಲಿಂಗನ್ನು ಮಾಡುವಂಥದ್ದು. ಕೌನ್ಸಿಲಿಂಗ್ ನಂತರ ದಿನಗೂಲಿ ಕೆಲಸಕ್ಕೆ ಅವರನ್ನು ನಿಯೋಜನೆ ಮಾಡ್ತಾರೆ. ಪ್ರಮುಖವಾಗಿ ಕೈಮಗ್ಗ ಅಥವಾ ಮರದ ಕೆಲಸಕ್ಕೆ ಅವರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಈಗ ಸಹಜವಾಗಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂತಹ ಅಪರಾಧಿಗಳು ಜೈಲಿಗೆ ಬರ್ತಾ ಇದ್ದ ಹಾಗೆ ಸಂಪೂರ್ಣವಾಗಿ ತಮ್ಮ ಮನೋಸ್ಥೈರ್ಯವನ್ನು ಕಳ್ಕೊಳ್ತಾರೆ. ಸೊ ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ಅನ್ನೋದು ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾದಂತಹ ಒಂದಷ್ಟು ಕಾರ್ಯಚಟುವಟಿಕೆಗಳು ಜೈಲಿನಲ್ಲಿ ಆಗಬಹುದು.